ನಮ್ಮ ಹೆಸರು ಜಯಣ್ಣ ಅಂತ, ಪರಿಚಯ ಇದೆಯಲ್ಲ ಎಲ್ಲರಿಗೂ. ನಾನು ತಾಲೂಕಿನ ಭೂನ್ಯಾಯ ಮಂಡಳಿಯ ನಾಮನಿರ್ದೇಶಿತ ಸದಸ್ಯನಾಗಿದ್ದೇನೆ. ಭೂನ್ಯಾಯ ಮಂಡಳಿಯ ನಾಮನಿರ್ದೇಶಿತ ಸದಸ್ಯ. ನಮ್ದು ಬ್ಯಾಡ್ರಳ್ಳಿ ಗೊಲ್ಗಟ್ಟಿ ರಂಗಪ್ಪ ಅಂತೇಳಿ ತಾಲೂಕ್ ಪಂಚಾಯತಿ ಕೆಡಿಪಿ ಸದಸ್ಯ ನಾಮನಿರ್ದೇಶನ ಮಾಡಿದ್ದಾರೆ. ರಂಗಪ್ಪ ಅಂತೇಳಿ ರವೀಂದ್ರ ಕೆಡಿ ಗ್ರಾಮ ಪಂಚಾಯತ್ ಸದಸ್ಯರು ರವೀಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ನಾಗರಾಜ್ ಮಡಿಕೆರೆ ಗೋಕಲನಿ ಕುರ್ಲಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅರಸೀಕೆರೆ ತಾಲೂಕು ಗೋವಿಂದ ಸಮಾಜ ಮುಖಂಡರು. ನಿತ್ಯಾನಂದ ದೇವರಾಜ ಮಾಜಿ ಗ್ರಾಮ ಪಂಚಾಯತ್ ಪಂಚಾಯತಿ ಸದಸ್ಯ ಹೇಳಿಲ್ಲ. ನಾಗರಾಜ್ ಗ್ರಾಮ ಪಂಚಾಯತಿ ಸದಸ್ಯರು, ಊರು ಮಟ್ಟಿಗೆರೆ ಬೋವಿ ಕಾಲೋನಿ, ಅರಸೀಕೆರೆ ತಾಲೂಕು ಗೋವಿಂದ ಸಮಾಜ ಮುಖಂಡರು. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಪ್ರಾರಂಭ ಮಾಡ್ಲಾ? ಗೌರವಾನ್ವಿತ ಅರಸೀಕೆರೆ ತಾಲೂಕಿನ ಎಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳು. ಆತ್ಮೀಯರೇ, ಈ ದಿನ ಈ ಪತ್ರಿಕಾಗೋಷ್ಠಿನ ಕರೆದಂಥ ಉದ್ದೇಶ, ಕಳೆದ 2 ದಿವಸದ ಹಿಂದೆ ಮಾನ್ಯ ಶಾಸಕರು BS ಯಡಿಯೂರಪ್ಪನವರು ಮತ್ತು ದೇವೇಗೌಡರ ವಿರುದ್ಧ ಸಿಂಗ್ಯುಲರ್ ವರ್ಡ್ನ ಬಳಸಿದ್ದಾರೆ, ಅವ್ರನ್ನ ನಿಲ್ಲಿಸಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಪತ್ರಿಕಾಗೋಷ್ಠಿನ ಮಾಡಿ ಶಾಸಕರ ವಿರುದ್ಧ ಇಲ್ಲ ಸಲ್ಲದ ವಿಚಾರಗಳು ಹೇಳಿದ್ದಾರೆ. ಅದರ ಜೊತೆಗೆ ಅವ್ರ ಜೊತೆ ಇರ್ತಕ್ಕಂಥ ಪುಡಾರಿಗಳು ಪಟಾಲಂ ಅಂತ ಎಲ್ಲ ಪದ ಬಳಸಿದ್ದಾರೆ. ಅದಕ್ಕೆ ಆತ ಮಾತಾಡ್ತಕ್ಕಂಥದ್ದು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದೆ. ಪೇಪರ್ ನಾನು ನೋಡಿಲ್ಲ, ಯೂಟ್ಯೂಬ್ ಚಾನಲಲ್ಲಿ ಆತ ಮಾತಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದೀವಿ, ಸರ್ಕಾರದ ನಾಮನಿರ್ದೇಶಿತ ಸದಸ್ಯರಿದ್ದೀವಿ. ಸಭೆ ಸಮಾರಂಭಗಳು ನಡಿಬೇಕಾದ್ರೆ ನಮಗೂ ಆಹ್ವಾನ ಇರ್ತದೆ, ನಾವು ಜೊತೆಲಿರ್ತೀವಿ ಶಾಸಕರ ಜೊತೆನಲ್ಲಿ. ನಮ್ಮನ್ನ ಪುಡಾರಿಗಳು ಅಂತ ಕರೆಯೋದು, ಪಟಾಲಂ ಅಂತ ಕರೆಯೋದು ಅವರ ಘನತೆಗೆ ಶೋಭೆ ತರುವಂಥ ವಿಚಾರ ಅಲ್ಲ. ಅವರು ಈಗಾಗಲೇ ಶಾಸಕರನ್ನ ಬೇರೆ ಬೇರೆ ಆ್ಯಂಗಲಲ್ಲಿ ಅವ್ರನ್ನ ಸಂಬೋಧಿಸ್ತಾ ಮಾತಾಡ್ತಾ ಇದ್ರು. ನಾನು ಮೊದಲಿಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅರಸೀಕೆರೆ ಕ್ಷೇತ್ರ ಸಭ್ಯರ ಕ್ಷೇತ್ರ, ಭಾರಿ ಗೌರವ ಇರ್ತಕ್ಕಂಥ ಕ್ಷೇತ್ರ, ಉತ್ತಮವಾದಂಥ ಗೌರವಾನ್ವಿತ 11 ಜನ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಆದರೆ ಈ ಶಾಸಕರು ಅಸಭ್ಯವಾಗಿದ್ದಾರೆ, ಈ ತಾಲೂಕಿನ ವಿಚಾರನ ಇಡೀ ರಾಜ್ಯದಲ್ಲಿ ಅವಮಾನ ಆಗೋ ಥರ ನಡ್ಕೊಳ್ತಾ ಇದ್ದಾರೆ ಅಂತ ಎಲ್ಲ ಮಾತಾಡಿದ್ದಾರೆ. ನಾನು ಅವರಲ್ಲಿ ಒಂದು ಕೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ, ಏನಪ್ಪ ಆತು ಅಂದ್ರೆ, ಶಾಸಕರು ಅವತ್ತ 26ನೇ ತಾರೀಕು ತಾಲೂಕಿನಲ್ಲಿ ಏನಿವತ್ತು ಎಲೆಕ್ಟ್ರಿಸಿಟಿ ವೈರ್ನ ಬದಲಾವಣೆ ಮಾಡಿ ಕೇಬಲ್ ಕನೆಕ್ಷನ್ ಕೊಡಲಿಕ್ಕೆ ಕುದುಲಿ ಪೂಜೆ ಕಾರ್ಯಕ್ರಮನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಮಾತಾಡುವಾಗ ಕೆಲವು ಸಾಂದರ್ಭಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ, ಕುಮಾರಸ್ವಾಮಿ ಅವರು ಈ ಥರ ಚುನಾವಣೆಯನ್ನು ಎದುರಿಸಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತೀನಿ ಅಂತ ಹೇಳಿ ಮಾತಿಗೆ ಕದ್ರಲ್ಲ ಅಂತ ಹೇಳೋ ವಿಚಾರ ಬಂದಾಗ ಸ್ವಲ್ಪ ಮಾತಿನ ದಾಟಿ ಹಳ್ಳಿ ಶೈಲಿನಲ್ಲಿ ಸ್ವಲ್ಪ ಮಾತಿನ ವ್ಯತ್ಯಾಸ ಆಗಿದೆ. ವಿಧಾನಸಭೆಯಲ್ಲಿ ಕೂಡ ಇವತ್ತು ಹಳ್ಳಿ ಸೊಗಡಿನಲ್ಲೇ ಮಾತಾಡ್ತಕ್ಕಂಥ ಶಾಸಕರು ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ ಇದ್ದು ಇವರು ಶಾಸಕರಿದ್ದಾಗ ಅವರು ವಿಧಾನಸಭೆಯಲ್ಲಿ ಮಾತಾಡ್ಲಿಕ್ಕೆ ಎದ್ದು ನಿಂತಾರೆ ಅಂತ ಅಂದ್ರೆ ಯಾವುದೋ ಹೊಸ ವಿಚಾರನ ತಂದಿದ್ದಾರೆ ಶಿವಲಿಂಗೇಗೌಡರು ಅಂತ ಹೇಳಿ
ಆ ಪಕ್ಷದ ಶಾಸಕರಾದಿಯಾಗಿ ಮಂತ್ರಿಗಳಾದಿಯಾಗಿ ಪಿನ್ ಆಫ್ ಸೈಲೆನ್ಸ್ ಇದ್ದು ವಿಧಾನಸಭೆನ ವೀಕ್ಷಣೆ ಮಾಡಿರ್ತಕ್ಕಂಥ ನಿದರ್ಶನಗಳನ್ನ ನಾವು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದೀವಿ ಸ್ನೇಹಿತರೆ. ಅವ್ರು ಯಾವತ್ತೂ ಈ ತಾಲೂಕಿನ ಗೌರವ ಕಳಿತಕ್ಕಂಥ ಯಾವುದೇ ಕೆಲಸಗಳನ್ನ ಮಾಡಿಲ್ಲ. ಅವರ ಹೋರಾಟದ ಫಲ ಇವತ್ತು ಈ ತಾಲೂಕು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಇವ್ರು ಮಾತಾಡ್ತಾ ಇಂಜಿನಿಯರಿಂಗ್ ಕಾಲೇಜ್ ವಿಚಾರನ ಪ್ರಸ್ತಾಪಕ್ಕೆ ತಂದ್ರು. ಮೊದಲನೇದಾಗಿ ಇಂಜಿನಿಯರಿಂಗ್ ಕಾಲೇಜನ್ನ ತರುವ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ದು ನಿಜ. ಅವರು ಹೋರಾಟದ ಫಲ ಆ ಕಾಲೇಜನ್ನ ಮಂಜೂರಾತಿ ಮಾಡಿಸ್ಕೊಂಡು ತಂದ್ರು. ಅದಕ್ಕೆ ಏನೇನು ವಿಘ್ನಗಳು ಬಂತು ಅಂತ ಹೇಳಿ ಎಲ್ಲ ಮಾಧ್ಯಮದ ಸ್ನೇಹಿತರುಗಳಿಗೆ ಎಲ್ಲರಿಗೂ ಗೊತ್ತಿರುವಂತದೆ. ಆ ಜಾಗದ ವಿಚಾರದಲ್ಲಿ ತಕರಾರು ತೆಗೆದು ಅಲ್ಲಿ ಬಸವಣ್ಣನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಆನಂತರ ರೈತರನ್ನ ಎತ್ಕಟ್ಟಿ ಪ್ರತಿಭಟನೆ ಮಾಡಿಸಿ ಪ್ರಾರಂಭನೇ ಆಗಲ್ವೇನೋ ಅನ್ನೋ ಮಟ್ಟಕ್ಕೆ ಕಿತಾಪತಿ ಮಾಡಿದಂತ ನಿದರ್ಶನಗಳು, ಇವೆಲ್ಲ ರಾಜಕೀಯ ಜಟಾಪಟಿಗಳು ಎಲ್ಲ ನಡೆದಿದ್ದು ತಮ್ಗೆಲ್ಲ ಗೊತ್ತಿದೆ. ಇವರು ಅಶ್ವಥ್ ನಾರಾಯಣ ಗೌಡರು ಅವತ್ತ ಪ್ರಯತ್ನ ಮಾಡಿದ ಪ್ರತಿಫಲ ಬಿಜೆಪಿಯವರು ಈ ಕೊಡುಗೆನ ಕೊಟ್ಟಿದ್ದಾರೆ. ಶಾಸಕರ ಪ್ರಯತ್ನ ಏನೂ ಇಲ್ಲ, ಇದು ಬಿಜೆಪಿಯ ಕೊಡುಗೆ ಅನ್ನೋ ತರ ಬಿಂಬಿಸ್ಕೊಂಡು ಮಾತಾಡಿದ್ದಾರೆ ಸ್ನೇಹಿತರೆ. ಒಬ್ಬ ಚುನಾಯಿತ ಪ್ರತಿನಿಧಿ, ಈ ತಾಲೂಕಿನ ರೆಪ್ರೆಸೆಂಟೇಟಿವ್, ಈ ತಾಲೂಕಿನ ಅಭಿವೃದ್ಧಿಗೆ, ಈ ತಾಲೂಕಿನ ವಿದ್ಯಾವಂತ ಯುವಕರುಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಒಂದು BE ಕಾಲೇಜನ್ನ ಹೋರಾಟ ಮಾಡಿ ತರದೇ ಇದ್ದಿದ್ರೆ, BE ಕಾಲೇಜ್ ನಿಮಗೆ ಬೇಕೇನ್ರಪ್ಪ ಅಂತ ಕೇಳಿ ಯಾವ ಸರ್ಕಾರವನ್ನು ಕೂಡ ನಾವು ಮಂಜೂರಾತಿ ಕೊಡ್ತಾ ಇರಲ್ಲ. ಇವರು ಹೋರಾಟದ ಫಲನೇ ಬಂದಿರೋದು. ಆದ್ರೆ BE ಕಾಲೇಜ್ ಬರುವಾಗ ಶಾಸಕರದ್ದು ಏನು ಪಾತ್ರ ಇಲ್ಲ ಇದರಲ್ಲಿ ಅಂತ ಹೇಳಿ ಮಾತಾಡ್ತಕ್ಕಂಥದ್ದು ಅವರ ವೈಚಾರಿಕತೆಯನ್ನ ಬಿಂಬಿಸುತ್ತೆ. ಅದನ್ನ ನಾವ್ಯಾರು ಹೇಳ್ಬೇಕಾಗಿಲ್ಲ. ಇವತ್ತು ಕೂಡ ಅವರ ಮಾಧ್ಯಮಗೋಷ್ಠಿ, ಪತ್ರಿಕಾಗೋಷ್ಠಿಗೆ ವಿರುದ್ಧವಾಗಿ ನಾವು ಕೌಂಟರ್ ಮಾಡಬಾರ್ದು ಅಂತೇಳಿ ಇದ್ವಿ. ಯಾಕೆ ಅಂತ ಅಂದ್ರೆ, ಯಾವುದೇ ಚುನಾವಣೆನ ಎದುರಿಸಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಮತದಾನದ ಘನತೆ ಗೌರವನ ತಿಳ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿ, ಈ ತಾಲೂಕಿನ ಮತದಾರರಿಗೆ ಗೌರವ ಕೊಡದೇ ಇರೋಂಥ ವ್ಯಕ್ತಿ, ಒಬ್ಬ ಚುನಾಯಿತ ಪ್ರತಿನಿಧಿಗೆ, ಈ ತಾಲೂಕಿನ ಜನಪ್ರತಿನಿಧಿ ಅವರಿಗೆ ನಿಮಗೆ ಗಂಡಸ್ತನ ಇದೆಯಾ, ನಿಮಗೆ ತಾಕತ್ತಿದೆಯಾ ಅಂತ ಹೇಳೆಲ್ಲ ಸಂಬೋಧನೆ ಮಾಡಿದ್ದಾರೆ ಮಾಧ್ಯಮಗೋಷ್ಠಿ ಮತ್ತೆ ಪತ್ರಿಕಾಗೋಷ್ಠಿನಲ್ಲಿ ಕೂತು. ನಾವು ಅವರಿಗೆ ಮಾತಾಡೋದಾದ್ರೆ ಇಂಥ ಬೇಕಾದಷ್ಟು ವಿಚಾರಗಳನ್ನ ನಾವು ಮಾತಾಡ್ಬೋದು. ನಮ್ಮನ್ನೆಲ್ಲ ಪಟಾಲಂ ಅಂತ ಕರೀತಾರೆ. ಪಟಾಲಂ ಅನ್ನೋ ಪದ ಪೊಲೀಸ್ ಭಾಷೆನಲ್ಲಿ ಜಾಸ್ತಿ ಬಳಕೆ ಆಗ್ತದೆ. ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಪಟಾಲಂ ಅನ್ನೋ ಪದ ಗೊತ್ತಿಲ್ಲ. ಪುಡಾರಿಗಳು ಅಂತ ಕರೀತಾರೆ. ಪುಡಾರಿಗಳು ಅಂತ ಅಂದ್ರೆ ಮಚ್ಚು ದೊಣ್ಣೆ ಹಿಡ್ಕೊಂಡು ರೌಡಿಸಂ ಮಾಡುವಂತವ್ರನ್ನ ಪುಡಾರಿಗಳು ಅಂತ ಕರೀತಾರೆ ಸಾಮಾನ್ಯವಾಗಿ. ಆದ್ರೆ ಶಾಸಕರ ಜೊತೆ ನಾವ್ಯಾರು ಮಚ್ಚು ದೊಣ್ಣೆ ಹಿಡ್ಕೊಂಡು ಓಡಾಡ್ಲಿಲ್ಲ, ನಾವ್ಯಾರು ಪುಡಾರಿಗಳು ಕಾಣ್ಲಿಲ್ಲ. ನಾವು ಯೋಗ್ಯ ನಾಗರಿಕರೇ, ನಾವು ಮತದಾರರು, ಈ ಕ್ಷೇತ್ರದ ಮತದಾರರು. ಶಾಸಕರು ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರೇ ಅವ್ರನ್ನ ಮತದಾನ ಮಾಡಿ ಗೆಲ್ಸಿದ್ದಾರೆ. ಆದ್ರೆ ಇವರು ಶಾಸಕರಾಗಲಿಕ್ಕೆ ಅನರ್ಹರು ಅಂತ ಹೇಳಿ ಎಲ್ಲ ಪದಗಳನ್ನ ಬಳಸಿದ್ದಾರೆ. ಇವ್ರು ಯೋಗ್ಯ ಮತದಾರರಾದ್ರೆ, ಇವರು ಆ ತಾಕತ್ತು ಇವ್ರಿಗಿದ್ರೆ ಇವರೇ ಚುನಾವಣೆನ ಕಂಟೆಸ್ಟ್ ಮಾಡ್ಲಿ ಶಾಸಕರ ವಿರುದ್ಧ. ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಮತದಾನದ ಹಕ್ಕನ್ನ ಚಲಾಯಿಸೋ ಮುಖಾಂತರ ಶಾಸಕರು ಬಹುಮತದಿಂದ ಗೆದ್ದಿರ್ತಕ್ಕಂಥ ಒಬ್ಬರು ಶಾಸಕರಿಗೆ ಬೇರೆ ಬೇರೆ ತರದ ಲ್ಯಾಂಗ್ವೇಜ್ ಅನ್ನ ಬಳಸಬಾರ್ದು. ಅವರು ಸಮಯೋಚಿತವಾಗಿ ಸಂದರ್ಭ ಬಂದಾಗ ಶಾಸಕರು ಕೆಲವು ಪದಗಳನ್ನ ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನ ಇವರು ಅವ್ರಿಗೆ ಗಂಡಸ್ಥಾನ ಇದ್ರೆ, ಅವ್ರಿಗೆ ತಾಕತ್ತಿದ್ರೆ, ನಾನು ಇಷ್ಟು ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದೀನಿ, ನನಗೆ ಕೌಂಟ್ರೇ ಮಾಡ್ಲಿಲ್ಲ, ಅವರಿಗೆ ಗಂಡಸ್ಥಾನ ಇದ್ರೆ ಕೌಂಟರ್ ಮಾಡ್ಬೇಕಾಗಿತ್ತು, ತಾಕತ್ತಿದ್ರೆ ಕೌಂಟರ್ ಮಾಡ್ಬೇಕಾಗಿತ್ತು, ಈ ತರದ ಲ್ಯಾಂಗ್ವೇಜ್ ಬಳಸೋದಿದೆಯಲ್ಲ, ಅದರಂತ ಏನು ಬುದ್ಧಿ ಅಂತೇಳಿ ಅದಕ್ಕೆ ಕರೀತಾರದನ್ನ. ಅದರಂತ ಕೆಟ್ಟ ಆಲೋಚನೆಗಳು ಬೇರೊಂದು ಇರ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ, ನನ್ನ ನಡವಳಿಕೆ ನನ್ನ ನಾಲ್ಗೆ ಅಥವಾ ನನ್ನ ಮುಖದಲ್ಲೇ ಇರ್ತದಂತೆ, ನನ್ನ ನಾಲ್ಗೆ ತುದಿನಲ್ಲಿ ಇರ್ತದಂತೆ. ಅವ್ರು ಮಾತಾಡಿರ್ತಕ್ಕಂಥ ಪದ, ಅವ್ರು ಬಳಸಿರ್ತಕ್ಕಂಥ ಪದಗಳು ಅವರ ನಾಲ್ಗೆ ತುದಿನಲ್ಲಿ ಅಂದ್ರೆ ಅವ್ರ ಸಂಸ್ಕೃತಿನ ಅದೇ ಬಿಂಬಿಸುತ್ತೆ. ನಾವ್ಯಾರು ಅವ್ರಿಗೆ ಹೇಳ್ಬೇಕಾಗಿಲ್ಲ. ನಾವು ಪತ್ರಿಕಾಗೋಷ್ಠಿ ಕರೆದು ಅವ್ರಿಗೆ ಕೌಂಟರ್ ಕೊಡ್ಲೇಬಾರ್ದು. ಅವರೆಲ್ಲ ಲೆಕ್ಕಕ್ಕೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಯಾಕೆ ನಾವು ಹೀರೋಗಳು ಮಾಡ್ಬೇಕು ಅಂತೇಳಿ ಇಷ್ಟು ದಿವಸ ನಾವು ಕೂಡ ಅವ್ರನ್ನ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಮಾಧ್ಯಮಗೋಷ್ಠಿಗಳಲ್ಲಿ ಕೂತು ಎಲ್ಲ ಸರ್ಕಾರಿ ನೌಕರರಿಗೆ
ಅಲ್ಲಿ ಮಾಜಿ ಅಧ್ಯಕ್ಷರುಗಳನ್ನ ಕೂರಿಸ್ಕೊಳ್ತಾರೆ, ಮಾಜಿ ಉಪಾಧ್ಯಕ್ಷಗಳನ್ನ ಕೂರಿಸ್ಕೊಳ್ತಾರೆ, ಪಟಾಲಂ ಕೂರಿಸ್ಕೊಂಡಿರ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ದಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ, ನಾನು ನನ್ನ ಅವಧಿ ಮುಗಿದ ತಕ್ಷಣ ನನ್ನ ಎಲ್ಲ ಜವಾಬ್ದಾರಿಗಳು ಮುಗ್ದಿರಲ್ಲ. ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಮುಂದಿನ ಅವಧಿ ಚುನಾವಣೆಯಾಗಿ ಆ ಚುನಾವಣೆಯಲ್ಲಿ ಮತ್ತೊಬ್ಬ ಚುನಾಯಿತ ಪ್ರತಿನಿಧಿ ಆಯ್ಕೆಯಾಗುವವರೆಗ ನನ್ನ ಕ್ಷೇತ್ರದ ಜವಾಬ್ದಾರಿ ನನ್ನ ಕೈಲಿರ್ತದೆ. ಇಂಥ ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಮಾಧ್ಯಮದ ಎದುರುಗಡೆ ಪಟಾಲಂನ ಕಟ್ಕೊಂಡಿದ್ದಾರೆ, ಆ ಮಾಜಿಗಳನ್ನೆಲ್ಲ ಕೂರಿಸ್ಕೊಂಡಿದ್ದಾರೆ, ಇದು ಪ್ರೋಟೋಕಾಲ್ ಒಳಗಡೆ ಬರೋದಿಲ್ಲ. ಹೌದು, ಇನ್ನು ಆಡಳಿತಾಧಿಕಾರಿಗಳು ನೇಮಕ ಆಗಿಲ್ಲ. ಆಡಳಿತಾಧಿಕಾರಿಗಳು ನೇಮಕ ಆದ್ರೂ ಕೂಡ ಸ್ಥಳೀಯ ಚುನಾಯಿತ ಮಾಜಿ ಪ್ರತಿನಿಧಿಗಳನ್ನ ಕನ್ಸಿಡರೇಷನ್ ಮಾಡ್ಬೇಕಾಗ್ತದೆ ಕಾನೂನು ಚೌಕಟ್ಟಿನಲ್ಲಿ. ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂದ್ರೆ ಆ ಕ್ಷೇತ್ರಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಪಡಿಬೇಕು. ಆ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಬೇಕಾಗಿದೆ ಬೇಡವಾಗಿದೆ ಅನ್ನೋದನ್ನ ತಿಳ್ಕೊಬೇಕಾದ್ರೂ ಆ ಚುನಾಯಿತ ಮಾಜಿ ಪ್ರತಿನಿಧಿಗಳನ್ನ ಅವರು ಸಂಪರ್ಕ ಮಾಡ್ಬೇಕಾಗ್ತದೆ. ಎಲ್ಲ ಸರ್ಕಾರಿ ನೌಕರರುಗಳಿಗೆ ನನ್ನ ಗ್ರಾಮಗಳು ಗೊತ್ತಿಲ್ಲ. ಇವರು ಮಾತಾಡುವಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಚಾರನೂ ಕೂಡ ಮಾತಾಡಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿ ಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ 125 ಮ್ಯಾಂಡೇಟ್ಸ್ನ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಕೆಲವು ಬೇರೆ ಬೇರೆ ವಿಚಾರಗಳು ಅಡಕ ಮಾಡಿದ್ದಾರೆ. ಇದರಲ್ಲೆಲ್ಲ ಲೂಟಿ ಮಾಡೋರು ಈಗ ಸರಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ರು. ವಿಚಾರನ ಹೇಳಲಿಕ್ಕೆ ಬಯಸ್ತೇನೆ ನಾನು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನ್ 2005ರಲ್ಲಿ ಪ್ರಾರಂಭ ಆಯಿತು. ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಸರ್ಕಾರ ಗ್ರಾಮೀಣ ಪ್ರದೇಶದ ಬಡ ನಿರುದ್ಯೋಗಿಗಳಿಗೆ 100 ದಿವಸದ ಕೂಲಿನ ಕೊಟ್ಟು ಅವರು ವಲಸೆ ಹೋಗೋದನ್ನು ತಪ್ಪಿಸೋ ಉದ್ದೇಶದಿಂದ ಅವತ್ತ ಇಡೀ ದೇಶದಲ್ಲಿ ತುಂಬಾ ಬರಗಾಲ ಇತ್ತು. ಕೂಲಿ ಇಲ್ದಲೆ ಜನ ವಲಸೆ ಹೋಗ್ತಾ ಇದ್ರು. ಅವ್ರನ್ನ ಒಂದ್ ಕಡೆ ಉಳಿಸ್ಲಿಕ್ಕೋಸ್ಕರ ಕನಿಷ್ಠ 100 ದಿವಸದ ಕೂಲಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಪ್ರಾರಂಭ ಆದಂತ ಯೋಜನೆ ಅದು. ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರಾರಂಭ ಮಾಡಿದಂತ ಯೋಜನೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕರಿಗೆ ಕೆಲಸ ಸಿಗ್ಲಿ, ಕೂಲಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಮಾಡಿದಂತ ಯೋಜನೆ. ಈ ಯೋಜನೆಯನ್ನ ದಿಕ್ತಪ್ಪಿಸ್ತಕ್ಕಂಥ ಭಾರಿ ಹುನ್ನಾರಗಳು ನಡೀತಾ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರಾರಂಭ ಆಗಿದ್ದು ಒಂದು ಕಾಮಗಾರಿನ ಕೈಗೆತ್ತಿಕೊಳ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು ಸರ್ಕಾರ. ಆ ಗ್ರಾಮ ಪಂಚಾಯತಿ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ನಡವಳಿಗಳನ್ನ ಮಾಡಿ ಈ ಗ್ರಾಮಕ್ಕೆ ಇಂಥ ಕಾಮಗಾರಿಗಳು ಅವಶ್ಯಕತೆ ಇದೆ, ಇಂಥ ಕಮ್ಯುನಿಟಿ ವರ್ಕ್ ಅವಶ್ಯಕತೆ ಇದೆ, ಇಂಥ ವೈಯಕ್ತಿಕ ಕಾಮಗಾರಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲಿ ಪಟ್ಟಿ ಮಾಡಿ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಜಿಲ್ಲಾ ಪಂಚಾಯತಿ ಅನುಮೋದನೆ ಪಡೆದ ತಕ್ಷಣ ಸರ್ಕಾರ ಗ್ರಾಮ ಪಂಚಾಯತಿಯ ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರತ್ಯೇಕ ಖಾತೆನ ಓಪನ್ ಮಾಡಿ ಅದಕ್ಕೆ ದುಡ್ಡನ್ನ ತುಂಬಿಸ್ತಾ ಇದ್ರು. ಉದ್ಯೋಗ ಖಾತ್ರಿ ಯೋಜನೆ ಮೂಲ ಆಶಯ ಯಾವುದೇ ಕಾಮಗಾರಿ ಪ್ರಾರಂಭ ಮಾಡುವಾಗ ಮೊದಲು ಮೆಟೀರಿಯಲ್ ಕಾಸ್ಟ್ ಅಂದ್ರೆ ಅದಕ್ಕೆ ತಗಲ್ತಕ್ಕಂಥ ಸಾಮಗ್ರಿ ವೆಚ್ಚನ ಮೊದಲು ಕೊಟ್ಟು ಆನಂತರ ಕೂಲಿಗೆ NMR ಜನರೇಟ್ ಮಾಡ್ತಾ ಇದ್ರು. ಇದು ನಿಜವಾದ ಮೂಲ ಉದ್ಯೋಗ ಖಾತ್ರಿ ಯೋಜನೆಯ ಆಶಯ. 2005ರಿಂದ 2014ರವರೆಗೆ ಇದು ಮುಂದುವರ್ಕೊಂಡ್ ಬರ್ತಾ ಇತ್ತು. 2014ರ ನಂತರ ಏನು ಬಿಜೆಪಿ NDA ನೇತೃತ್ವದ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದರ ಆಶಯ ಬದಲಾವಣೆ ಆಯಿತು. ಇವತ್ತ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಂತ ಹಂತವಾಗಿ ಕೆಲವು ಮಾಡಿಫಿಕೇಶನ್ ಮಾಡ್ಕೊಂಡು ಬಂದಿದ್ದಾರೆ. NMR ಜನರೇಟ್ ಆದ್ರೂ ಒಬ್ಬ ಕೂಲಿ ನನಗೆ ಕೂಲಿ ಬೇಕು ಅಂತೇಳಿ ಅರ್ಜಿ ಸಲ್ಲಿಸ್ತಾನೆ. ಅರ್ಜಿ ಕೊಟ್ಟ ತಕ್ಷಣ ಆತ ಅವತ್ತಿನ 15 ದಿವಸದೊಳಗಡೆ ಕೆಲಸ ಕೊಡಬೇಕು ಅಂತೇಳಿ ಆ ನಿಯಮಾವಳಿ ಇದೆ. 15 ದಿವಸದೊಳಗಡೆ ಆತನಿಗೆ ಕೂಲಿ ಕೆಲಸ ಕೊಡಬೇಕು. NMR ಜನರೇಟ್ ಆಗಿರುತ್ತೆ, ಮೆಟೀರಿಯಲ್ ದುಡ್ಡು ಬಂದಿರಲ್ಲ. ಕೆಲಸ ಪೂರ್ತಿ ಮುಗಿದೋಗಿರುತ್ತೆ, ಮೆಟೀರಿಯಲ್ ದುಡ್ಡು ಬಂದಿರಲ್ಲ. ಯಾವೊಬ್ಬ ಗುತ್ತಿಗೆದಾರನ ಹೆಸರಲ್ಲಿ ಟೆಂಡರ್ ಕೊಟ್ಟು ಅದು 2-3 ವರ್ಷದ ನಂತರ ಇವತ್ತ ಸಾಮಗ್ರಿ ವೆಚ್ಚನ ಭರಿಸ್ತಕ್ಕಂಥ ಬದಲಾವಣೆಗಳನ್ನ ಮಾಡಿದ್ರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 90% ಇರ್ತಾ ಇತ್ತು, ರಾಜ್ಯ ಸರ್ಕಾರದ ಪಾಲು 10% ಇರ್ತಾ ಇತ್ತು.
ಸರ್ಕಾರ ನಮಗೆ ಹೊರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚೆಚ್ಚು ಕಾಮಗಾರಿಗಳನ್ನ ತಗೊಂಡು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ರೈತನ ಹೊಲದಿಂದ ಊರಿಂದ ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆ, ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ಸಂಪರ್ಕ ರಸ್ತೆಗಳು, ಗ್ರಾಮದ ಒಳಗಡೆ ಕಾಂಕ್ರೀಟ್ ರಸ್ತೆಗಳು, ಚರಂಡಿ ನಿರ್ಮಾಣ, ಇಂಥ ಬೇರೆ ಬೇರೆ ಕಮ್ಯುನಿಟಿ ಡೆವಲಪ್ಮೆಂಟ್ ವರ್ಕ್ನೆಲ್ಲ ತಗೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಆದ್ರೆ ಇವತ್ತ ಇವರು ಅದನ್ನ ಮಾಡಿಫಿಕೇಶನ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಈಗ ರಾಜ್ಯ ಸರ್ಕಾರಗಳು 40% ಕೊಡೋದು, ಕೇಂದ್ರ ಸರ್ಕಾರದವರು 60% ಕೊಡೋದು ಅಂತ. 10% ಇದ್ದಾಗ್ಲೇನೆ ರಾಜ್ಯ ಸರ್ಕಾರಗಳು ಆ ದುಡ್ಡನ್ನ ಭರಿಸ್ತಲೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದಂತ ವೆಂಡರ್ಸ್ಗಳು ಈಗಲೂ ಕೂಡ ಆ ಸಾಮಗ್ರಿ ವೆಚ್ಚ ಬಂದಿಲ್ಲ ಅನ್ನೋ ಕಾರಣಕ್ಕೆ ಪರದಾಡ್ತಾ ಇದ್ದಾರೆ. ಅಂತದ್ರಲ್ಲಿ ರಾಜ್ಯ ಸರ್ಕಾರಗಳು 40% ಕೊಡಬೇಕು ಅಂತೇಳಿ ನಿಯಮಾವಳಿನ ಮಾಡಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಬದಲಾವಣೆ ಮಾಡಿ ಮಾಡ್ತಕ್ಕಂಥ ಉದ್ದೇಶ ಇವತ್ತಿರ್ಲಿಲ್ಲ. ಮಾಧ್ಯಮದ ಮುಂದೆ ಮಾತಾಡುವಾಗ ಕನ್ವರ್ಜೆನ್ಸ್ ಅಂತ ಹೇಳಿ ಒಂದು ಪದನ ಬಳಕೆ ಮಾಡಿದ್ರು. ಅದನ್ನ ನಾವು ಒಗ್ಗೂಡಿಸುವಿಕೆ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ. ಕನ್ವರ್ಜೆನ್ಸ್ ಸುಮ್ಮನೆ ಬರೋದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇರ್ತಕ್ಕಂಥ ಅವಕಾಶನ ಬಳಸಿಕೊಂಡು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಗೆ ಒಗ್ಗೂಡಿಸಿ ಡಿಸಿ ಅವರ ಖಾತೆನಲ್ಲಿ ಹಣ ಜಮಾ ಇಟ್ಟು ಡಿಸಿ ಅವರಿಂದ ಅನುಮೋದನೆಯನ್ನು ಪಡೆದು ಕ್ರಿಯಾ ಯೋಜನೆ ತಯಾರು ಮಾಡಿ ಆಯ್ಕೆ ಮಾಡ್ತಕ್ಕಂಥ ಕಾಮಗಾರಿಗಳನ್ನ ಕನ್ವರ್ಜೇಷನ್ ಅಂತ ಕರೀತಾರೆ. ಈತನಿಗೆ ಅದು ಗೊತ್ತಿಲ್ಲ. ಎಲ್ಲ 164 ಕೋಟಿ ರೂಪಾಯಿ ಮಿಸ್ಯೂಸ್ ಆಗ್ಬಿಟ್ಟಿದೆ, ನಾನೆಲ್ಲ ದಾಖಲಾತಿ ಸಬ್ಮಿಟ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಮಾತಾಡ್ತಾರೆ. ಕನ್ವರ್ಜೆನ್ಸ್ ನಲ್ಲಿ ಕಾಮಗಾರನೇ ಆಗದಲ್ಲೇ ಯಾವ ಇಂಜಿನಿಯರ್ಗಳು ಬಿಲ್ ಬರೆಯೋದಿಲ್ಲ. ಈಗ ಶಿವರಾಜ್ ಅವರು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಎಲ್ಲ ಕನ್ವರ್ಜೆನ್ಸ್ ನಲ್ಲಿ ದುಡ್ಡು ಹೊಡೆಯುವಂತ ಕೆಲಸ ಮಾಡಿದ್ದಾರೆ ಅರಸೀಕೆರೆ ತಾಲೂಕಿನಲ್ಲಿ ಅಂತ. ಕೆಂಸಾಗರ ಗ್ರಾಮದಲ್ಲಿ 2016-17 ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಬಂದಂತ ಅನುದಾನದಲ್ಲಿ ಅದಕ್ಕೆ 5 ಲಕ್ಷ ರೂಪಾಯಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಟೈ ಅಪ್ ಮಾಡಿ ಆ ಅಲ್ಪಸಂಖ್ಯಾತರ ಇಲಾಖೆಯ ಹಣದಲ್ಲಿ ಆ ಗ್ರಾಮ ಪೂರ್ತಿ ಕಾಂಕ್ರೀಟ್ ರಸ್ತೆನ ನಿರ್ಮಾಣ ಮಾಡಿದ್ವಿ ಕಾಲೋನಿಗಳಿಗೆ. 2022-23 ಸಾಲಿನಲ್ಲಿ ಶಾಸಕರ 17 ಲಕ್ಷ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಗೆ 7 ಲಕ್ಷಗಳನ್ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಟೈ ಅಪ್ ಮಾಡಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿನ ಮಾಡಿದೀವಿ. ಅದರಲ್ಲಿ ಮೊನ್ನೆ ಮಾಧ್ಯಮದ ಮುಂದೆ ಮಾತಾಡಿದಂತ ಸ್ನೇಹಿತರು ಮನೆ ಮುಂದೆ ಕೂಡ ಅದೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದ್ವಿ. ಕೆಲಸ ಮಾಡ್ದಲೆ ಯಾವುದೇ ಅಭಿವೃದ್ಧಿ ಆಗ್ದಲೆ ಲೂಟಿ ಮಾಡಿದ್ದಾರೆ ಅಂತೇಳಿ ಹೇಳ್ತಕ್ಕಂಥ ಈ ನೀಚ್ ಪ್ರವೃತ್ತಿನ ಬಿಡ್ಬೇಕು. ಯಾಕೆ ಅಂತ ಅಂದ್ರೆ ಇಲ್ಲಿ ಯಾರು ನಾನೊಬ್ಬ ಸಾಚ ಉಳಿದವರೆಲ್ಲ ಕಳ್ಳರು ಅನ್ನೋ ತರ ಬಿಂಬಿಸ್ತಕ್ಕಂಥ ಈ ಮನಸ್ಥಿತಿನ ಫಸ್ಟ್ ಮನಸ್ಸಿಂದ ಕಿತ್ತಾಕ್ಬೇಕು. ಶಾಸಕರು ಏನು ಮಾಡ್ದಲೆ ಈ ತಾಲೂಕಿನ 530 ಹಳ್ಳಿಗಳು ಕಾಂಕ್ರೀಟ್ ರಸ್ತೆ ಆಗಿಲ್ಲ. ಶಾಸಕರು ಏನು ಪ್ರಯತ್ನ ಮಾಡ್ದಲೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಡಿನಲ್ಲಿ ಪ್ರತಿ ಗ್ರಾಮದ ಪ್ರತಿ ಹಳ್ಳಿಗಳಿಗೆ ಮನೆ ಮನೆ ಗಂಗೆ ನೀರು ಹೇಮಾವತಿ ನದಿಯಿಂದ ಬರ್ತಾ ಇಲ್ಲ, ಯಕ್ಷಿಯಿಂದ ಬರ್ತಾ ಇಲ್ಲ. ಅವ್ರು ಹೋರಾಟ ಮಾಡ್ದಲೇ ಬಂದಿದ್ಯಾ? ಅವ್ರನ್ನ ಶಾಸಕರದೇನು ಪ್ರಯತ್ನ ಇಲ್ಲ, ಇಲ್ಲಿ ಯಾವ ಅಭಿವೃದ್ಧಿನೂ ಆಗಿಲ್ಲ, ಸುಳ್ಳಿನ ಸರದಾರರು ಶಾಸಕರು. ಈಗ 17 ವರ್ಷದಿಂದ ಬರೀ ಸುಳ್ಳನ್ನೇ ಹೇಳ್ಕೊಂಡ್ ಬಂದಿದ್ದಾರೆ ಅಂತ ಎಲ್ಲ ಮಾತಾಡಿದ್ದಾರೆ. ನಾನು ಮಾತಾಡುವಾಗ ನನಗೆ ಆ ಜ್ಞಾನ ಇರಬೇಕು, ಪರಿಜ್ಞಾನ ಇರಬೇಕು. ಯಾವ ಕಾಮಗಾರಿ ಯಾವ ಮೂಲದಿಂದ ಯಾವ ಶೀರ್ಷಿಕೆ ಅಡಿನಲ್ಲಿ ನಡೀತದೆ, ಅದನ್ನ ನಾವು ಸರಿದೂಗಿಸೋದು ಹೇಗೆ, ಯಾವ ಇಲಾಖೆಯಿಂದ ಅನುದಾನ ತರಬೇಕು, ಎಲ್ಲ ಪರಿಜ್ಞಾನ ಇಲ್ದಲೆ ಅದನ್ನ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ಮಾತಾಡ್ತಕ್ಕಂಥದ್ದು ಈ ತಾನ್ ಕಳ್ಳ ಪರ್ರ ನಂಬ ಅಂತ ಹೇಳ್ತಾರೆ. ಆತರ ಇವರಿಗೆಲ್ಲ ಏನೋ ಆಗ್ಬಿಟ್ಟಿದೆ, ಕಪ್ಪೆ ನುಂಗ್ಬಿಟ್ಟಿದ್ದಾರೆ. ಅಂತ ಶಾಸಕರನ್ನ ನನಗೆ ಪತ್ರಿಕಾಗೋಷ್ಠಿ ಮಾಡಿದ್ರು ಕೂಡ ಯಾರು ನನ್ನ ವಿರುದ್ಧ ಪತ್ರಿಕಾಗೋಷ್ಠಿನೂ ಮಾಡಲಿಲ್ಲ, ನನಗೆ ಯಾರು ಕೌಂಟ್ರೇ ಮಾಡಲಿಲ್ಲ. ಅವ್ರಿಗೆ ತಾಕತ್ತಿದ್ರೆ ಉತ್ತರ ಹೇಳಲಿ, ಗಂಡಸ್ತನ ಇದ್ರೆ ಉತ್ತರ ಹೇಳಲಿ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಶಾಲೆಗಳು ಎಲ್ಲ ದುಸ್ಥಿತಿನಲ್ಲಿದ್ದಾವೆ, ಅಂಗನವಾಡಿ ಕಟ್ಟಡಗಳು ದುಸ್ಥಿತಿನಲ್ಲಿದ್ದಾವೆ. ಕೆಲವು ಅಂಗನವಾಡಿ ಕಟ್ಟಡಗಳು 94 ಏನೋ ಅಂಗನವಾಡಿ ಕಟ್ಟಡಗಳೇ ಇಲ್ಲ. ಈ ತರದ್ದೆಲ್ಲ ಮಾತಾಡಿದ್ದಾರೆ. 2023-24 ಸಾಲಲ್ಲಿ ಮಳೆಗೆ ತುತ್ತಾಗಿ ಬಿದ್ದಂತ ಫ್ಲಡ್ನ ಅನುದಾನದಲ್ಲಿ
ನಮ್ಮ ಪಂಚಾಯತಿನಲ್ಲೇ 4 ಹೊಸ ಕಟ್ಟಡಗಳಾಗಿದೆ. ಅದರಲ್ಲಿ ಕೆಂಸಾರನು ಒಂದು, ಹರತನಹಳ್ಳಿ ಒಂದು, ಮರಟಕೆರೆ ಬೋವಿ ಕಾಲನಿ ಒಂದು, ಕುರ್ಲಹಳ್ಳಿ ಒಂದು, ಬ್ಯಾಡರಳ್ಳಿ ಗೊಲ್ರಟ್ಟಿ ಆಯ್ತೇನ್ರಿ ಸ್ಕೂಲ್ ಆಯ್ತು. ಬ್ಯಾಡರಳ್ಳಿ ಗೊಲ್ರಟ್ಟಿಗೆ ಒಂದು ಸ್ಕೂಲ್ ಆಗಿದೆ. ಒಂದು ಪಂಚಾಯತಿನಲ್ಲಿ 5 ಹೊಸ ಕಟ್ಟಡಗಳು ಆಗಿದೆ ಅಂತ ಅಂದ್ರೆ ಇವರಿಗೆ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಕನಿಷ್ಠ ನೋಡ್ಕೊಳ್ಳೋ ಸೌಜನ್ಯ ಇಲ್ದಲೆ ಬೇಕಾಬಿಟ್ಟಿಯಾಗಿ ಎಲ್ಲಾ ಸ್ಕೂಲ್ಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಒಂದು ಹೊಸ ಕಟ್ಟಡ ಮಾಡಕ್ಕಾಗಿಲ್ಲ ಇವ್ರ ಕೈಲಿ. ನಾನು ಶಾಸಕರಿಗೆ ಪತ್ರ ಬರೆದಿದ್ದೀನಿ, ಅದಕ್ಕೆ ಉತ್ತರ ಹೇಳಿಲ್ಲ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಈ ಬಾಲಿಶತನದ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ನಾವು ಅವ್ರಿಗೆ ಕೌಂಟರ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅದು ನಾವು ದೌರ್ಬಲ್ಯ ಅಂತ ಅಲ್ಲ. ನಾವ್ಯಾರು ವಿಚಾರವಂತರೆಲ್ಲ, ಇವನೊಬ್ನೇ ಭಾರಿ ಬುದ್ಧಿವಂತ, ಇವನೊಬ್ನೇ ದೇಶಕ್ಕೆಲ್ಲ ವೈಚಾರಿಕ ಮನೋಭಾವನೆಯನ್ನ ಬಿತ್ತನೆ ಮಾಡ್ತಕ್ಕಂಥ ಸರ್ವಜ್ಞ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ಈ ಕೀಚಕತನ ಬಿಡ್ಬೇಕು. ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇರೋದು ಮಾಧ್ಯಮದ ಮುಖಾಂತರ. ಯಾಕೆ ಅಂತ ಅಂದ್ರೆ ಈ ತರದ ನಡವಳಿಕೆಗಳೇ ಸರಿ ಇಲ್ಲ. ನಾನು ಒಬ್ನೇ ಸರಿ ಇದ್ದೀನಿ, ಉಳಿದವರೆಲ್ಲ ಸರಿ ಇಲ್ಲ ಅಂತ ಹೇಳಿ ಅವರವರೇ ಸ್ವತಃ ಕಲ್ಪನೆ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಅದು ಯೋಗ್ಯರ ಲಕ್ಷಣ ಅಲ್ಲ. ಕೆಲವು ಸಂದರ್ಭದಲ್ಲಿ ಅವರಿಗೆ ನಾವು ವಿರುದ್ಧವಾಗಿ ಕೌಂಟರ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅವ್ರು ಲೆಕ್ಕಕ್ಕಿಲ್ಲ ಅಂತೇಳಿ ತಿಳ್ಕೊಂಡಿದೀವಿ ಅಂತ ಅವನು ಅರ್ಥ ಮಾಡ್ಕೋಬೇಕು. ಅದನ್ನು ಪ್ರಚೋದನೆ ಕೊಟ್ಟು ಅವ್ರಿಗೆ ಗಂಡಸ್ಥಾನ ಇದ್ರೆ ಉತ್ತರ ಹೇಳಿ, ಅವ್ರಿಗೆ ತಾಕತ್ತಿದ್ರೆ ಉತ್ತರ ಹೇಳಿ. ಇವರಷ್ಟು ಅರಿವಿಲ್ವಾ ನಮಗೆ? ಇವರಷ್ಟು ಪ್ರಜ್ಞೆ ನಮಗಿಲ್ವಾ? ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಿದೆಯಾ ಅವ್ರಿಗೆ? ಕನ್ವರ್ಜೆನ್ಸ್ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಯಾವ ಊರಿನಲ್ಲಿ ಕೆಲಸ ಮಾಡೋದಲ್ಲ ಬಿಲ್ ಬರ್ಕೊಟ್ಟಿದ್ದಾರೆ ಇಂಜಿನಿಯರ್ಗಳು. ಮಾಧ್ಯಮದ ಮುಖಾಂತರ ಎಲ್ಲ ಸರ್ಕಾರಿ ನೌಕರರಿಗೆ ಧಮಕಿ ಆಗ್ತಕ್ಕಂಥ, ಬೆದರಿಕೆ ಆಗ್ತಕ್ಕಂಥ, ನಾಳೆ ನೀವೆಲ್ಲ ಸಸ್ಪೆಂಡ್ ಆಗಕ್ ತಯಾರಾಗ್ರಿ ಅಂತೇಳಿ ಹೇಳ್ತಕ್ಕಂಥ ಈ ತರದೆಲ್ಲ ಪ್ರವೃತ್ತಿನ ಬಿಡಬೇಕು. ಇದೆಲ್ಲ ಒಳ್ಳೆ ನಡವಳಿಕೆ ಅಲ್ಲ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಹೋಗ್ಲಿ, ಸರ್ಕಾರಿ ನೌಕರರಲ್ಲಿ ಪರ್ಮನೆಂಟ್ ಇರ್ತಾರೆ. ಅವ್ರಿಗೆ ಧಮಕಿ ಆಗ್ತಕ್ಕಂಥದ್ದು, ಅವ್ರಿಗೆ ಹೆದರಿಕೆ ಆಗ್ತಕ್ಕಂಥದ್ದು, ನಾವೇನೋ ಸಾಧನೆ ಮಾಡ್ಬಿಡ್ತೀವಿ, ನಿಮ್ಗೇನೋ ಮಾಡ್ಬಿಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಬೆದರಿಕೆ ಆಗ್ತಕ್ಕಂಥ ಈ ತರ ನೀಚತನ ಮಾಡೋ ಮುಖಾಂತರ ಈ ತಾಲೂಕಿನ ಅಭಿವೃದ್ಧಿನ ತಡಿಲಿಕ್ಕೆ, ಈ ತಾಲೂಕಿನ ನಡೀತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಡಿಲಿಕ್ಕೆ ಸರ್ಕಾರಿ ನೌಕರರನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಇದನ್ನ ನಿಲ್ಲಿಸದೆ ಹೋದ್ರೆ ಅವ್ರೇನೋ ಪ್ರತಿಭಟನೆ ಮಾಡ್ಬಿಡ್ತೀವಿ, ನಾವು ಎಚ್ಚರಿಕೆ ಕೊಡ್ತಾ ಇದೀವಿ, ಎಲ್ಲೋ ಪ್ರತಿಕೃತಿ ದಹನ ಮಾಡ್ಬಿಡ್ತೀವಿ ಅಂತ ಎಲ್ಲ ಹೇಳಿದ್ರಲ್ಲ. ಆಯ್ತು, ದಾಖಲಾತಿ ತಗೊಂಡ್ ಬರ್ಲಿ ಚರ್ಚೆಗೆ, ನಾವು ತಯಾರಿದೀವಿ. ಯಾವ ಊರಲ್ಲಿ ಕನ್ವರ್ಜೆನ್ಸ್ ನಲ್ಲಿ ದುಡ್ಡು ಹೊಡೆದಿದ್ದಾರೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ವಿತ್ MB ರೆಕಾರ್ಡ್ನ ತಗೊಂಡು ಬರ್ಲಿ, ಚರ್ಚೆ ಮಾಡೋಣ. ಅದು ಬಿಟ್ಟು ನಮ್ಮನ್ನೆಲ್ಲ ಜೊತೆಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳನ್ನೆಲ್ಲ ಕಳ್ಳರು ಅಂತೇಳಿ ಬಿಂಬಿಸ್ತಕ್ಕಂಥದ್ದು, ಪಟಾಲಂ ಅಂತ ಕರಿತಕ್ಕಂಥದ್ದು, ಪುಡಾರಿಗಳು ಅಂತ ಕರಿತಕ್ಕಂಥದ್ದು, ಇದೆಲ್ಲ ಯೋಗ್ಯರ ಭಾಷೆ ಅಲ್ಲ. ಯೋಗ್ಯರು ಮಾತಾಡ್ತಕ್ಕಂಥ ಭಾಷೆ ಅಲ್ಲ ಅದು, ಅದು ಅಯೋಗ್ಯರು ಮಾತಾಡ್ತಕ್ಕಂಥ ಭಾಷೆ. ಈ ಅಯೋಗ್ಯತನ ಬಿಡಬೇಕು, ನ್ಯಾಯವಾದಂತ ಚರ್ಚೆಗೆ ಬರಬೇಕು. ಮಾತಾಡಿದಾರೆ ಶಾಸಕರು, ಅವ್ರಿಗೆ ಆದಂತ ಅನ್ಯಾಯದ ಬಗ್ಗೆ ಹೇಳ್ತಾ ಸ್ವಲ್ಪ ಹಳ್ಳಿ ಭಾಷೆ ಸ್ವಲ್ಪ ಏರ್ಪೇರ್ ಆಗ್ತದೆ. ವಿಧಾನಸಭೆನಲ್ಲೇ ಎಷ್ಟೋ ಸಲ ಏಕವಚನಗಳು ಪ್ರಯೋಗ ಮಾಡಿ ಅದಕ್ಕೆ ಅವರು ಕ್ಷಮೆನೂ ಕೇಳಿದ್ದಾರೆ, ಅದೆಲ್ಲ ಬೇರೆ ನಡೀತಾ ಇರ್ತದೆ. ಹಂಗ ಅಂದ ತಕ್ಷಣನೇ ಯಡಿಯೂರಪ್ಪನವರಿಗೆ ನಿಂದಿಸ್ಬಿಟ್ಟಿದ್ದಾರೆ, ಅವಾಚ್ಯ ಶಬ್ದ ಬಳಸ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ನಮ್ಮ ಶಾಸಕರು ಅವ್ರ ಜೊತೆ ಹೋರಾಟ ಮಾಡಿ ಅವ್ರ ಕೈಕಾಲು ಹಿಡಿದು ಅನುದಾನನ ತಂದಿದ್ದಾರೆ. ವೇದಿಕೆನಲ್ಲಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಹೇಳಿದ್ದಾರೆ. ಯಾಕೆ ಅಂದ್ರೆ ನನಗೆ ಇವತ್ತು ಮಾಡ್ಕೊಟ್ಟಿದ್ದಾರೆ ಯಡಿಯೂರಪ್ಪ ಸಾಹೇಬರು ಅಂತ ಹೇಳಿ ಹೇಳಿದ್ದಾರೆ. ಯಡಿಯೂರಪ್ಪನವರು ಕೂಡ ಒಂದು ಬಹಿರಂಗ ಸಭೆಯಲ್ಲಿ ಇಂಥ ಶಾಸಕರು ಪಡೆದಿರ್ತಕ್ಕಂಥದ್ದು ಅರಸೀಕೆರೆ ಕ್ಷೇತ್ರದ ಪುಣ್ಯ ಅಂತ ಹೇಳಿದ್ದಾರೆ. ಇದೆಲ್ಲದೂ ಕೂಡ ಇವ್ರಿಗೆ ಅರ್ಥ ಆಗಲ್ವಾ? ಇವೆಲ್ಲದೂ ಅರ್ಥ ಮಾಡ್ಕೊಳ್ದಲೆ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡಿ ಮಾತಾಡಿ ನಮ್ಮನ್ನೆಲ್ಲ ಪಟಾಲಂಗಳು, ಗಂಡಸ್ತನ ಇಲ್ಲ, ಪುಡಾರಿಗಳು ಅಂತ ಹೇಳಿ ಹೇಳೋದಾದ್ರೆ ನೀವ್ಯಾರು? ನಾವು ಪಟಾಲಮ್ಮ, ನೀವು ಪಟಾಲಮ್ಮ. ಪಟಾಲಂ ಪದದ ಅರ್ಥ ಗೊತ್ತಿದೆಯಾ ಆತನಿಗೆ? ಇವೆಲ್ಲ ಬಿಡಬೇಕು ಅಂತೇಳಿ ನಾವು ಈ ಮುಖಾಂತರ ಅವ್ರನ್ನ ಎಚ್ಚರಿಕೆ ಕೊಡ್ತಾ ಇದೀವಿ. ಒತ್ತಾಯಿಸಲ್ಲ, ಎಚ್ಚರಿಕೆ ಕೊಡ್ತಾ ಇದೀವಿ. ಇಂಥದ್ನೆಲ್ಲ ಬಿಡಬೇಕು. ನಾವೂ ಪ್ರಜ್ಞಾವಂತರಿದ್ದೀವಿ, ನಮಗೂ ಸಮರ್ಥವಾದಂತ ನಾಯಕತ್ವ ಗೊತ್ತಿದೆ. ನಾವೆಲ್ಲರೂ ಕೂಡ ಏನು ಸುಮ್ಮನೆ ಪುಡಾರಿಗಳ ತರ ಬೆಣ್ಣೆ ಕೈಲಿ ಹಿಡ್ಕೊಂಡು, ಮಚ್ಚ ಕೈಲಿ ಹಿಡ್ಕೊಂಡು, ಗನ್ ಹಿಡ್ಕೊಂಡು ಓಡಾಡ್ತಾ ಇಲ್ಲ. ನಾವೆಲ್ಲರೂ ಗೌರವಯುತವಾಗಿದ್ದೀವಿ. ಈ ತಾಲೂಕಿನ ಜನ ಯಾರು ನಮ್ಮನ್ನ ತಿರಸ್ಕಾರ ಮಾಡಿಲ್ಲ, ಗೌರವಿಸಿದ್ದಾರೆ.
ಇಲ್ಲಿ ಹೌದು ಪ್ರಜ್ಞಾವಂತ ಮತದಾರರಿದ್ದಾರೆ, ಅವರೇ ಹೇಳಿದ ಪ್ರಜ್ಞಾವಂತ ಮತದಾರರಿದ್ದಾರೆ ಇಲ್ಲಿ ಅಂತ. ಹೌದು, ಗೌರವಸ್ಥರಿದ್ದಾರೆ. ಆ ಕಾರಣಕ್ಕೆ ಈ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿನ ನೋಡಿ, ಶಾಸಕರ ಕಾರ್ಯಶೈಲಿನ ನೋಡಿ, ಶಾಸಕರ ಕೆಲಸಗಳನ್ನ ನೋಡಿ 4 ಸಲ ಗೆಲ್ಸ್ಯಾರೆ. ಮುಂದಿನ ಸಲನೂ ಅವ್ರನ್ನೇ ಗೆಲ್ಲಿಸ್ತಾರೆ. ಇವ್ರನ್ನು ತಾಕತ್ತಿದ್ರೆ ಇವ್ರು ನಿಂತ್ಕೊಳ್ಳಿ. ಇಲ್ಲಿ ಬಂದು ಶಾಸಕರಿಗೆ ಹತಾಶೆ ಶುರುವಾಗ್ಬಿಟ್ಟಿದೆ, ಮುಂದಿನ ಸೋಲಿನ ಮುನ್ಸೂಚನೆ ಇದೆ, ಅದಕ್ಕೆ ಹಂಗ ಆಡ್ತೀರಿ ಅಂತಾರಲ್ಲ. ಆಯ್ತು, ಅದೊಂದು ಪರೀಕ್ಷೆ ಆಗ್ಬಿಡ್ಲಿ, ನಿಂತ್ಕೊಳ್ಳಿ ಚುನಾವಣೆಗೆ. ಒಂದು ಗ್ರಾಮ ಪಂಚಾಯತಿ ನಿಂತು ಗೆಲ್ಲಕ್ ಶಕ್ತಿ ಇಲ್ಲದೆ ಇರೋರು ಒಬ್ರು ಶಾಸಕರ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ಚುನಾವಣೆ ಸ್ಪರ್ಧೆ ಮಾಡ್ಲಿ, ಮತದಾರ ತೀರ್ಮಾನ ಮಾಡ್ತಾರೆ. ಎಲ್ಲರಿಗೆ ಬ್ಲಾಕ್ ಮೇಲ್ ಮಾಡಿ ಎಂತದ್ದು ಡೆಫಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳಿ, ಮಾನಹಾನಿ ಕೇಸ್ ಹಾಕ್ತೀನಿ ಅಂತ ಹೇಳಿ ಎದುರಿಸಿದ್ದಾರೆ ಅಂತ. ಹೌದು, ನಮ್ಮ ಶಾಸಕರು ಅವ್ರ ಮೇಲೆ ಡೆಫಮೇಶನ್ ಕೇಸ್ ಹಾಕ್ಲಿಕ್ಕೆ ನೋಟಿಸ್ ಕೊಡಿಸಿದ್ದು ಹೌದು. ನಾವೇ ಹೇಳಿದ್ವಿ, ನೀವು ಅವ್ರಿಗೆ ಡೆಫಮೇಶನ್ ಕೇಸ್ ಹಾಕೋದು, ಅವ್ರು ಇನ್ನೊಂದು ಹೇಳೋದು, ಕೋರ್ಟ್ ಕಚೇರಿ ನೀವು ಅಲಿತಾ ಇದ್ರೆ ಅದಕ್ಕೆ ಬೇರೆ ಕತೆ ಕಟ್ತಾರೆ ತಾಲೂಕಿನಲ್ಲಿ, ಬೇಡ ಅಂತ ಹೇಳಿ ನಾವೆಲ್ಲ ಸಲಹೆ ಕೊಟ್ಟಿದೀವಿ. ಯಾರ ಮೇಲೆ ಡೆಫಮೇಶನ್ ಕೇಸ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಸರಿದೂಗುವಷ್ಟು ಅಮೌಂಟ್ ನಾವು ಕೋರ್ಟಿಗೆ ಕಟ್ಟಿ ಹಾಕ್ಬೇಕು, ಅದು ನಿಯಮ. ಇವರು ನೋಟಿಸ್ ಕೊಡಿಸುವಾಗ 4 ಕೋಟಿಗೆ ಅಂತ ಕೊಡಿಸ್ಬಿಟ್ರು. ಆ ನಂತರ ಇಷ್ಟು ದುಡ್ಡು ಕಟ್ಟಬೇಕು ಕೋರ್ಟಿಗೆ ಅಂತೇಳಿ ಪ್ರಸ್ತಾಪ ಬಂದಾಗ ನಮ್ ಜೊತೆ ಎಲ್ಲ ಚರ್ಚೆ ಮಾಡಿದ್ರು. ನಾವು ಅದೆಲ್ಲ ಯಾಕ್ರಿ ಮಾಡಕ್ ಹೋಗ್ತೀರಿ, ಸುಮ್ನೆ ಯಾವನು ಈ ರಾಜಕಾರಣದಲ್ಲಿ ಒಬ್ಬನು ಹೇಳ್ತಾನೆ, ಅದನ್ನೆಲ್ಲ ತಲೆಗೆ ಹಾಕೊಳಕ್ಕಾಗಲ್ಲ, ಬಿಟ್ಬಿಡ್ರಿ ಅವನ್ನ ಅಂತೇಳಿ ನಾವೆಲ್ಲ ಕಾರ್ಯಕರ್ತರುಗಳು ಹೇಳಿದೀವಿ. ನಾವೆಲ್ಲ ಅವ್ರ ಜೊತೆಗೆ ಇರ್ತಾ ಇದೀವಿ, ನಾವು ಪ್ರಜ್ಞಾವಂತರಿದ್ದೀವಿ, ನಮಗ್ ಕೋರ್ಟ್ ನಡೆಸಿ ಅನುಭವ ಇದೆ. ಅವ್ರ ವೈಯಕ್ತಿಕ ವಿಚಾರನ್ನ ಇವರು ಹೇಳೋಣಂತ ದಾಖಲೆ ಇದೆ. 2 ಕೋಟಿಗೆ ಡೀಲ್ ಆಗಿದ್ದಾರೆ, 4 ಕೋಟಿ ಡಿಮಾಂಡ್ ಮಾಡಿದ್ದಾರೆ ಅಂತ ಎಲ್ಲ ಮಾತಾಡುವಂತದ್ದು ಇವೆಲ್ಲ ಒಳ್ಳೇದಲ್ಲ. ಅವ್ರಿಗೆ ಅಂತ ದಾಖಲಾತಿ ಇದ್ರೆ ನಿನ್ನೆ ಮಾಧ್ಯಮದ ಮುಂದೆ ಕೊಡ್ಬೇಕಾಗಿತ್ತು. ಕೊಡದಲ್ಲ ಈ ತರ ಸುಳ್ಳು ಆಪಾದನೆಗಳನ್ನೆಲ್ಲ ಮಾಡೋದು ಇವೆಲ್ಲ ಯೋಗ್ಯರ ಲಕ್ಷಣ ಅಲ್ಲ ಅಂತ ಹೇಳಿ ನಾವು ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಹಳ್ಳಿಗೆಲ್ಲ ಹೋಗಿ ನೋಡ್ತಾ ಯಾವ ಊರಿಗೆ